ವೆಲ್ಕಮ್ ಟು ಐಶ್ವರ್ಯ ರೆಸಿಪೀಸ್ ಕನ್ನಡ. ಇವತ್ತು ಮನೆಯಲ್ಲಿ ಕ್ಯಾಬೇಜ್ ಮಂಚೂರಿ ಹೇಗೆ ಮಾಡ್ಕೋಬೋದು ರುಚಿಕರವಾಗಿ, ಹೋಟೆಲ್ ಸ್ಟೈಲ್ ಥರ, ಸ್ಟ್ರೀಟ್ ಫುಡ್ ಸ್ಟೈಲ್ ಥರ ಮಾಡ್ತಾರಲ್ಲ ಆ ಥರ ಹೇಗೆ ಮನೆಯಲ್ಲೇ ಮಾಡ್ಕೋಬೋದು ಅಂತ ನೋಡೋಣ ಬನ್ನಿ. ಮೊದಲಿಗೆ ನಾನಿಲ್ಲಿ ಕ್ಯಾಬೇಜ್ನ ತೊಗೊಂಡು ಈ ಥರ ತುರಿದಿದ್ದೀನಿ. ತುರಿಯೋದ್ರಿಂದ ಚೆನ್ನಾಗಿ ಬರುತ್ತೆ. ಅಷ್ಟು ಚಿಕ್ಕದಾಗಿ ಕಟ್ ಮಾಡೋಕ್ಕಾಗಲ್ಲ ಅಂತ ನಾನು ಈ ಥರ ತುರ್ಕೊಂಡಿದ್ದೀನಿ. ತುರಿದಾದ್ಮೇಲೆ ನಾನಿಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾಯಿದ್ದೀನಿ. ಉಪ್ಪು ಹಾಕಾದ್ಮೇಲೆ ನಾನು ಚಿಲ್ಲಿ ಪೌಡ್ರು 2 ಟೇಬಲ್ ಸ್ಪೂನ್ಸ್ ಚಿಲ್ಲಿ ಪೌಡ್ರ್ ಹಾಕೋತಾ ಇದ್ದೀನಿ. 2 ಟೇಬಲ್ ಸ್ಪೂನ್ ಚಿಲ್ಲಿ ಪೌಡ್ರ್ ಹಾಕೋತಾ ಇದ್ದೀನಿ. ಈ ಥರ ನಿಮಗೆ ಜಾಸ್ತಿ ಖಾರ ಬೇಕು ಅಂದರೆ ಜಾಸ್ತಿನೂ ಹಾಕೋಬೋದು. ಅದಾದಮೇಲೆ ನಾನು ಇಲ್ಲಿ 1 ಕಪ್ ಕಾರ್ನ್ಫ್ಲೋರ್ ಹಾಕೋತಾ ಇದ್ದೀನಿ ಕ್ರಿಸ್ಪಿನೆಸ್ ಬರೋಕ್ಕೋಸ್ಕರ. 1/4 ಕಾರ್ನ್ಫ್ಲೋರ್ ಆದಮೇಲೆ ನಾನಿಲ್ಲಿ 1 ಕಪ್ ನಾನು ಅಕ್ಕಿ ಹಿಟ್ಟು ಹಾಕೋತಾ ಇದ್ದೀನಿ. ರೈಸ್ ಫ್ಲೋರ್ ಹಾಕೋತಾ ಇದ್ದೀನಿ. 1 ಕಪ್ ಅಕ್ಕಿ ಹಿಟ್ಟು ಹಾಕೊಂಡಾದ್ಮೇಲೆ ನಾನಿಲ್ಲಿ 1 ಕಪ್ ಮೈದಾ ಹಾಕೋತಾ ಇದ್ದೀನಿ. ಸೊ ಇದು 3 ಹಿಟ್ಟು ನಾನು ಈಕ್ವಲ್ ಪ್ರಮಾಣದಲ್ಲಿ ಹಾಕ್ಕೊಂಡಿದ್ದೀನಿ. ಸೊ ಇದಾದಮೇಲೆ ನಾನಿಲ್ಲಿ 1.5 ಟೇಬಲ್ ಸ್ಪೂನ್ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕೋತಾ ಇದ್ದೀನಿ. ಸೊ ಎಲ್ಲನನ್ನು ಹಾಕ್ಕೊಂಡು ಹಾಗೆ ನಾನು ಒಂದ್ಸಲ ಡ್ರೈ ಕಲಿಸ್ಕೊತಾ ಇದ್ದೀನಿ. ಹಾಗೆ ನಾನು ಡ್ರೈ ಕಲಿಸ್ಕೊಂಡಾದ್ಮೇಲೆ ಇಲ್ಲಿ ಸ್ವಲ್ಪ ನೀರು ಹಾಕೋತಾ ಇದ್ದೀನಿ. ಬಿಕಾಸ್ ಕ್ಯಾಬೇಜಲ್ಲಿ ಸ್ವಲ್ಪ ನೀರಿನ ಅಂಶ ಇರೋದ್ರಿಂದ ನಾನು ಜಾಸ್ತಿ ನೀರಾಗಿ ಕಲಿಸ್ಕೊತಿಲ್ಲ. ಸ್ವಲ್ಪ ಅಂದರೆ ಸ್ವಲ್ಪ ಇಷ್ಟೇ 2 to 3 ಟೇಬಲ್ ಸ್ಪೂನ್ ಹಾಕ್ಕೊಂಡ್ರೆ ಸಾಕು. ನಾನು ಜಾಸ್ತಿ ಹಾಕ್ಕೊಂಡಿಲ್ಲ. ಸೊ ಈ ಥರ ನೋಡ್ಕೊಂಡು ಹಾಕೋತಾ ಇದ್ದೀನಿ. ಈ ಥರ ನೀರು ಹಾಕೊಂಡಾದ್ಮೇಲೆ ಈ ಥರ ಕಲಿಸ್ಕೊತಾ ಇದ್ದೀನಿ ನೋಡಿ. ಇದಕ್ಕೆ ತುಂಬ ಗಟ್ಟಿನೂ ಇರಬಾರ್ದು, ತುಂಬ ತೆಳ್ಳಗೂ ಇರಬಾರ್ದು, ಮೀಡಿಯಮ್ ಆಗಿರಬೇಕು. ಸೊ ಈ ಥರ ಕಲಿಸ್ಕೊಂಡಾದ್ಮೇಲೆ ಈ ಥರ ಬರುತ್ತೆ ನೋಡಿ. ಸೊ ಈ ಥರ ಬಾಲ್ ಮಾಡಿದ್ರೆ ಈ ಥರ ಇರಬೇಕು. ಕೈಗೂ ಅಷ್ಟಾಗಿ ಅನ್ಕೋಬಾರ್ದು. ಸೊ ಈ ಥರ ಇರಬೇಕು, ಉಂಡೆ ಥರ ಮಾಡೋ ಥರ ಇರಬೇಕು. ಸೊ ಇಲ್ಲಿ ಹಿಟ್ಟು ರೆಡಿ ಇದೆ. ಸೊ ಇಲ್ಲಿ ನಾನು ಕಾದಿರೋ ಎಣ್ಣೆಗೆ ಏನು ಮಾಡ್ಕೊಂಡಿದ್ದೀವಿ ಕ್ಯಾಬೇಜ್ದು ಇದು, ಅದನ್ನು ನಾನು ಒಂದೊಂದೇ ಎಣ್ಣೆಲಿ ಹಾಕಿ ಕರಿತಾ ಇದ್ದೀನಿ. ಸೊ ನಾನಿಲ್ಲಿ ಒಂದೊಂದೇ ಉಂಡೆ ಮಾಡಿಕೊಂಡು ಒಂದೊಂದೇ ಎಣ್ಣೆ ಕಾದಿರೋ ಎಣ್ಣೆಗೆ ನಾನು ಈ ಥರ ಬಿಡ್ತಾ ಹೋಗ್ತಾ ಇದ್ದೀನಿ. ನೋಡ್ತಿದ್ದೀರಲ್ಲ. ಮತ್ತು ತುಂಬ ಲೋ ಫ್ಲೇಮಲ್ಲೂ ಇಕ್ಕಿ ಬೇಯಿಸಬಾರ್ದು, ತುಂಬ ಹೈ ಫ್ಲೇಮಲ್ಲೂ ಇಕ್ಕಿ ಬೇಯಿಸಬಾರ್ದು. ಹೈ ಫ್ಲೇಮಲ್ಲಿ ಇಕ್ಕಿ ಬೇಯಿಸೋದ್ರಿಂದ ಬರೀ ಮೇಲ್ಮೇಲೆ ಬೆಂದಿರುತ್ತೆ, ಆದರೆ ಒಳಗೆ ಬೆಂದಿರಲ್ಲ. ಸೊ ಅದಕ್ಕೋಸ್ಕರ ಲೋ ಟು ಮೀಡಿಯಮ್ ಫ್ಲೇಮಲ್ಲಿ ಇಕ್ಕಿ ಬೇಯಿಸ್ಕೊತಾ ಹೋಗಬೇಕು. ಆವಾಗ ಕಂಪ್ಲೀಟಾಗಿ ಬೆಂದಿರುತ್ತೆ. ಸೊ ಅದಾದಮೇಲೆ ನಾನಿಲ್ಲಿ ಮೇಲೆ ಕೆಳಗೆ ಈ ಥರ ಮಾಡ್ತಾಯಿದ್ದೀನಿ. ಸೊ ಮೀಡಿಯಮ್ ಫ್ಲೇಮಲ್ಲಿ ಈ ಥರ ಇಟ್ಕೊಂಡು ನಾನು ಮೇಲೆ ಕೆಳಗೆ ಈ ಥರ ಬೇಯಿಸಿರೋದನ್ನೆಲ್ಲ ತಿರುವಾಗ್ತಾ ಇದ್ದೀನಿ. ಸೊ ಅವಾಗ ಆ ಥರ ಮಾಡೋದ್ರಿಂದ ಕಂಪ್ಲೀಟಾಗಿ ಬೆಂದಿರುತ್ತೆ ಮತ್ತು ಕ್ರಿಸ್ಪಿಯಾಗೂ ಇರುತ್ತೆ. ಒಳಗೆ ಒಂಥರ ಹಿಟ್ಟಿಟ್ಟು ಥರನೂ ಇರೋಲ್ಲ. ಸೊ ಈ ಥರ ನಾನಿಲ್ಲಿ ಬೇಯಿಸ್ಕೊತಾ ಇದ್ದೀನಿ. ನಾವು ತುಂಬ ಬೇಗ ಆಗುತ್ತೆ ಅಂತ ಹೈ ಫ್ಲೇಮಲ್ಲಿ ಇಕ್ಕಿ ಬೇಯಿಸೋದ್ರಿಂದ ಅಲ್ಲಿ ಒಳಗೆ ಹಿಟ್ಟಿಟ್ಟಿರುತ್ತೆ. ನಾವು ಏನು ಮಾಡ್ಕೊಂಡಿರ್ತೀವಿ ಗೋಬಿ ಮಂಚೂರಿ ರುಚಿಯಾಗಿ ಬಂದ್ರೂ ಆದರೆ ಹಿಟ್ಟಿಟ್ಟು ಆದರೆ ಚೆನ್ನಾಗಿರಲ್ಲ ಮಂಚೂರಿ. ಸೊ ಈ ಥರ ನಾನಿಲ್ಲಿ ಜಾಸ್ತಿ ಪ್ರಮಾಣದಲ್ಲಿ ಮಾಡಿರೋದ್ರಿಂದ 2 to 3 ಬ್ಯಾಚಲ್ಲಿ ಮಾಡಿದ್ದೀನಿ. ನಾನಿಲ್ಲಿ ಒಂದೇ ಸಲ ತುಂಬಾ ಹಾಕಿಲ್ಲ, ಸ್ವಲ್ಪ ನೋಡಿ ಹಾಕ್ಕೊಂಡು 2 to 3 ಬ್ಯಾಚಸ್ ನಾನು ಮಾಡ್ಕೊಂಡಿದ್ದೀನಿ. ಸೊ ಇಲ್ಲಿ ಎಣ್ಣೆಲಿ ಕಂಪ್ಲೀಟಾಗಿ ಈ ಥರ ಫ್ರೈ ಆಗಿದೆ ನೋಡಿ. ತುಂಬ ಬ್ಲ್ಯಾಕ್ ಆಗೂ ಮಾಡಿಲ್ಲ, ಒಂಥರ ಗೋಲ್ಡನ್ ಕಲರ್ ಬಂದರೆ ಇಷ್ಟು ಬಂದರೆ ಸಾಕು. ಇದಾದಮೇಲೆ ನಾನಿಲ್ಲಿ ಒಂದು ಸಪ್ರೇಟ್ ಬೌಲ್ಗೆ ಹಾಕಿ ಎತ್ತಿಕ್ತಾ ಇದ್ದೀನಿ. ಸೊ ಇಷ್ಟು ಬೆಂದಿದ್ರೆ ರೆಡಿ. ಅದಾದಮೇಲೆ ನಾನಿಲ್ಲಿ ಸಾಸ್ಗೆ 1 ಟೇಬಲ್ ಸ್ಪೂನ್ ಜಿಂಜರ್ ಗಾರ್ಲಿಕ್ ಪೇಸ್ಟು, ಸ್ವಲ್ಪ ಸೋಯಾ ಸಾಸ್ ಹಾಕೋತಾ ಇದ್ದೀನಿ. ಸ್ವಲ್ಪ ಸೋಯಾ ಸಾಸ್ ಹಾಕೊಂಡಾದ್ಮೇಲೆ ನಾನಿಲ್ಲಿ ಸೋಯಾ ಸಾಸ್ ಹಾಕೊಂಡಾದ್ಮೇಲೆ ನಾನಿಲ್ಲಿ ರೆಡ್ ಚಿಲ್ಲಿ ಸಾಸ್ ಹಾಕೋತಾ ಇದ್ದೀನಿ. ನಾನಿಲ್ಲಿ ಟೊಮೊಟೊ ಕೆಚಪ್ ಹಾಕ್ಕೊಂಡಿಲ್ಲ. ಟೊಮೊಟೊ ಕೆಚಪ್ ಹಾಕ್ಕೊಂಡ್ರೆ ತುಂಬ ಟ್ಯಾಂಗಿ ಫ್ಲೇವರ್ಸ್ ಬರುತ್ತೆ, ಹುಳಿ ಆಗಿ ಬರುತ್ತೆ ಅಂತ ನಾನಿಲ್ಲಿ ರೆಡ್ ಚಿಲ್ಲಿ ಸಾಸ್ನ ಹಾಕೋತಾ ಇದ್ದೀನಿ. ರೆಡ್ ಚಿಲ್ಲಿ ಸಾಸ್ ಹಾಕೊಂಡಾದ್ಮೇಲೆ ನಾನಿಲ್ಲಿ ಗ್ರೀನ್ ಚಿಲ್ಲಿ ಸಾಸ್ ಹಾಕೋತಾ ಇದ್ದೀನಿ. ಸೊ ಸಾಸಲ್ಲಿ ನಾನಿಲ್ಲಿ 3 ಥರ ಸಾಸ್ ಹಾಕ್ಕೊಂಡಿದ್ದೀನಿ. ಫ್ಲೇವರ್ ಚೆನ್ನಾಗಿ ಬರುತ್ತೆ ಮತ್ತು ಆ ಸ್ಟ್ರೀಟ್ ಸ್ಟೈಲ್ ಗೋಬಿ ಮಂಚೂರಿ ಏನು ಮಾಡ್ತಾರೆ ಕ್ಯಾಬೇಜ್ ಮಂಚೂರಿ ಆ ಫ್ಲೇವರ್ ಬರೋದಕ್ಕೋಸ್ಕರ. ಇದಾದಮೇಲೆ ನಾನಿಲ್ಲಿ 1 ಟೇಬಲ್ ಸ್ಪೂನ್ ಚಿಲ್ಲಿ ಪೌಡ್ರ್ ಹಾಕೋತಾ ಇದ್ದೀನಿ. 1 ಟೇಬಲ್ ಸ್ಪೂನ್ ಚಿಲ್ಲಿ ಪೌಡ್ರ್ ಹಾಕೊಂಡಾದ್ಮೇಲೆ ರುಚಿಗೆ ತಕ್ಕಷ್ಟು ನಾನಿಲ್ಲಿ ಉಪ್ಪು ಹಾಕೋತಾ ಇದ್ದೀನಿ. ಇದಿಷ್ಟು ಹಾಕ್ಕೊಂಡು ನಾನಿಲ್ಲಿ ಆಮೇಲೆ ಇದ್ರ ಜೊತೆಗೆ ನಾನು ಗರಂ ಮಸಾಲ ಪೌಡ್ರ್ ಹಾಕ್ಕೊಂಡೆ. ನಾನು ಇಲ್ಲಿ ಶೂಟ್ ಮಾಡುವಾಗ ಮರ್ತೋಗ್ಬಿಟ್ಟೆ. ಸೊ ಅದಕ್ಕೋಸ್ಕರ ಗರಂ ಮಸಾಲನೂ ಹಾಕ್ಕೊಂಡ್ರೆ ಚೆನ್ನಾಗಿ ಬರುತ್ತೆ. ಇಲ್ಲಿ ಎಷ್ಟು ಬೇಕೋ ಅಷ್ಟು ನಾನಿಲ್ಲಿ ನೀರು ಹಾಕೋತಾ ಇದ್ದೀನಿ. ತುಂಬ ನೀರಿನಂಗೂ ಇರಬಾರ್ದು, ತುಂಬ ಬರೀ ಸಾಸ್ ಥರನೂ ಇರಬಾರ್ದು. ನಾನಿಲ್ಲಿ ಸ್ವಲ್ಪ ನೀರು ಹಾಕ್ಕೊಂಡು ಇದನ್ನು ಫುಲ್ಲು ಕಲಿಸ್ಕೊತಾ ಇದ್ದೀನಿ. ಸೊ ಇದೊಂಥರ ಸಾಸ್ ಥರ ಇದು ಆಗಬೇಕು, ಅದಕ್ಕೋಸ್ಕರ ನಾನಿಲ್ಲಿ ಎಷ್ಟು ನೀರು ಹಾಕ್ಕೊಂಡು ಇದು ಮಾಡ್ಕೋತಾ ಇದ್ದೀನಿ. ಆಲ್ಮೋಸ್ಟ್ ಲೈಕ್ 50 to 60 ml ನಾನು ನೀರು ಹಾಕ್ಕೊಂಡಿದ್ದೀನಿ. ನಾವು ಮಾಡ್ತಿರೋ ಸ್ವಲ್ಪ ಜಾಸ್ತಿ ಪ್ರಮಾಣದಿಂದ ಸ್ವಲ್ಪ ನಾನು ಜಾಸ್ತಿ ಹಾಕ್ಕೊಂಡಿದ್ದೀನಿ. ಅದಾದಮೇಲೆ ಒಂದು ಬಾಣಲೆಗೆ ಎಣ್ಣೆ ಹಾಕ್ಕೊಂಡು ಇಲ್ಲಿ ಉದ್ದುದಕ್ಕೆ ಹೆಚ್ಚಿರೋಂತಹ ಈರುಳ್ಳಿ ಮತ್ತು ಕ್ಯಾಪ್ಸಿಕಮ್ ಹಾಕೋತಾ ಇದ್ದೀನಿ. ಕ್ಯಾಪ್ಸಿಕಮ್ ಈರುಳ್ಳಿ ನಾನು ಜಾಸ್ತಿ ಇಲ್ಲಿ ಫ್ರೈ ಮಾಡ್ತಿಲ್ಲ, ಬಿಕಾಸ್ ಆ ಕ್ರಂಚಿನೆಸ್ ಹೋಗಿಬಿಡುತ್ತೆ ಅಂತ. ನಾನಿಲ್ಲಿ ಒಂದು 2 to 3 ಮಿನಿಟ್ಸ್ ನಾನಿಲ್ಲಿ ಕ್ಯಾಪ್ಸಿಕಮ್ ಮತ್ತು ಈರುಳ್ಳಿನ ಫ್ರೈ ಮಾಡ್ಕೋತಾ ಇದ್ದೀನಿ. ಸೊ ಉದ್ದುದಕ್ಕೆ ಹೆಚ್ಕೊಳ್ಳೋದ್ರಿಂದ ಟೇಸ್ಟು ಚೆನ್ನಾಗಿರುತ್ತೆ. ಸೊ ನಾನಿಲ್ಲಿ ನೋಡ್ತಿದ್ದೀರಲ್ಲ, ಎರಡನ್ನೂ ಹಾಕ್ಕೊಂಡು 2 to 3 ಮಿನಿಟ್ಸ್ ಅಷ್ಟೇ ನಾನಿಲ್ಲಿ ಫ್ರೈ ಮಾಡ್ಕೋತಾ ಇದ್ದೀನಿ. ಸೊ ಇದೆರಡನ್ನ 2 to 3 ಮಿನಿಟ್ಸ್ ನಾನಿಲ್ಲಿ ಫ್ರೈ ಮಾಡ್ಕೊಂಡಾದ್ಮೇಲೆ ನಾವೇನು ಸಾಸ್ನ ಪ್ರಿಪೇರ್ ಮಾಡಿದ್ದೀವಿ ಅದನ್ನು ಇಲ್ಲಿ ಹಾಕೋತಾ ಇದ್ದೀನಿ.
ಅದನ್ನು ಇಲ್ಲಿ ಹಾಕ್ಕೊಂಡು ಸ್ವಲ್ಪ ಒಂದು ಕುದಿ ಬರೋಷ್ಟು ನಾನು ಇಲ್ಲಿ ಸ್ವಲ್ಪ ಕುದಿಸ್ಕೊತಾ ಇದ್ದೀನಿ. ಸೊ ಎಲ್ಲನೂ ಸೆಟ್ಟಾಗಿ ಇದಾಗೋ ತನಕ ಸ್ವಲ್ಪ ಇಲ್ಲಿ ಕುದಿಸ್ಕೊಂಡ್ರೆ ಸಾಕು. ಜಾಸ್ತಿ ಕುದಿಯೋ ಅಂಥ ಅವಶ್ಯಕತೆ ಇಲ್ಲ. ಸ್ವಲ್ಪ ಕುದಿಯೋ ತನಕ ನಾನು ಇಲ್ಲಿ ಬಿಡ್ತಿದ್ದೀನಿ. ಸೊ ಈ ಹಂತದಲ್ಲಿ ನಾನಿಲ್ಲಿ ನಾವೇನು ಕರೆದಿಟ್ಕೊಂಡಿದ್ದೀವಲ್ಲ ಕ್ಯಾಬೇಜ್ ಮಂಚೂರಿ, ಅದನ್ನು ಇಲ್ಲಿ ಹಾಕೋತಾ ಇದ್ದೀನಿ. ಹಾಕ್ಕೊಂಡು ಒಂದು 2 to 3 ಮಿನಿಟ್ಸ್ ಟಾಸ್ ಮಾಡಿದ್ರೆ ಆಗೋಯಿತು. ಕ್ಯಾಬೇಜ್ ಮಂಚೂರಿ ಇಸ್ ರೆಡಿ. ಇದನ್ನು ತುಂಬ ಈ ಸಾಸಲ್ಲೇ ಕುದಿಸಿ ಒಂದು 2 to 3 ಮಿನಿಟ್ಸ್ ಬಿಟ್ಬಿಟ್ರೆ ಅದನ್ನು ನಾವೇನು ಮಾಡ್ಕೊಂಡಿರ್ತೀವಿ ಎಣ್ಣೆಲಿ ಕರೆದಿರೋ ಅಂಥ ಕ್ಯಾಬೇಜ್ ಮಂಚೂರಿ ತುಂಬ ಮೆತ್ತಗಾಗ್ಬಿಡುತ್ತೆ. ಆ ಥರ ನಾನು ಮಾಡ್ಕೋತಿಲ್ಲ. ಒಂದು ಸ್ವಲ್ಪ ಟಾಸ್ ಮಾಡೋ ತನಕ ನಾನು ಇಲ್ಲಿ ಇದು ಮಾಡಿಬಿಟ್ಟು ಇದು ಟಾಸ್ ಮಾಡೋ ಥರ ನನಗೆ ಇದ್ದಿಲ್ಲ. ಸೊ ಬಾಣಲಿಲಿ ನಾನು ಇಲ್ಲಿ ಮೇಲೆ ಕೆಳಗೆ ಮಾಡ್ಕೊಂಡಿದ್ದೀನಿ. ಸೊ ಇಲ್ಲಿ ನೋಡ್ತಿದ್ದಾರಲ್ಲ, ಇಷ್ಟು ಮಾಡಿಕೊಂಡ್ರೆ ಸಾಕು. ಕ್ಯಾಬೇಜ್ ಮಂಚೂರಿ ಇಸ್ ರೆಡಿ. ನೀವು ಇದಕ್ಕೆ ಮೇಲೆ ಬೇಕಂದರೆ ಗಾರ್ನಿಷಿಗೆ ನೀವು ಕೊತ್ತಂಬರಿ ಸೊಪ್ಪು ಮತ್ತು ಸ್ಪ್ರಿಂಗ್ ಆನಿಯನ್ ಆದರೂ ಹಾಕೋಬೋದು. ನಾನು ಈ ಥರ ಯಾವುದೇ ಹಾಕ್ಕೊಂಡಿಲ್ಲ. ಹಾಗೆ ತಿನ್ನೋದ್ರಿಂದ ನಾನು ಈ ಥರ ಹಾಕ್ಕೊಂಡು ಇದೇ ಥರ ಮಾಡ್ಕೊಂಡಿದ್ದೀನಿ. ಇದೇ ಥರ ಮಾಡಿಕೊಂಡು ನಾನು ಸ್ವಲ್ಪ ರುಚಿಗೆ ಇದು ಹಾಕ್ಕೊಂಡಿದ್ದೀನಿ, ಹಸಿ ಈರುಳ್ಳಿ ಹಾಕ್ಕೊಂಡಿದ್ದೀನಿ. ಹಸಿ ಈರುಳ್ಳಿ ಹಾಕ್ಕೊಂಡ್ರೆ ಟೇಸ್ಟ್ ಚೆನ್ನಾಗಿರುತ್ತೆ ಅಂತ. ಸೊ ಈ ರೆಸಿಪಿ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.